ಹೊಡೆದೈತ್ರಿ. ಇವತ್ತಿನ ದಿನ ಪಂಚರ್ ಆಗ್ಯದಂತಾರೆ. ಯಾರು ಏನ್ ಮಾಡ್ಕೋತಾರ ಮಾಡ್ಕೊಳ್ಳೋಳಂತ ಇವಾಗ ಹೇಳಿದ್ರೆ ಸ್ವಾಮಿ ಯಾರು ಏನ್ ಮಾಡ್ಕೋತಿದ್ರಂತ ಡಿಪೋ ಮ್ಯಾನೇಜರ್ ಪತ್ತೆ ಇಲ್ಲ, ಡ್ರೈವರ್ ಕಂಡಕ್ಟರ್ ಕೂಡ ಪತ್ತೆ ಇಲ್ಲ. 5 ಗಂಟೆಗೆ ಎದ್ರೆ ಮಕ್ಕಳು ರೆಡಿ ಆಗಿ 6 ಗಂಟೆ ಬಸ್ಸಿಗೆ ಬರಕ್ ಆಕೈತಿ. ಊಟ ಯಾವಾಗ ಮಾಡ್ಬೇಕು, ನಿದ್ದೆ ಯಾವಾಗ ಮಾಡ್ಬೇಕು, ಮತ್ತೆ ಸ್ಟಡಿ ಯಾವಾಗ ಮಾಡ್ಬೇಕು. ಮೇಘನ ಬರ್ತೇವ್ರಿ ರಾತ್ರಿ 9 ಗಂಟೆ ನಮ್ ಹೊಟ್ಟಿ ಬಾಡಂಗಾಗ್ತದ್ರಿ. ಹೋಯ್ತ ಬರೋದಾಗ್ತದೆ. ಹೇಗಿದ್ದು ನಾವು ಟೆನ್ಷನ್ ಮಾಡ್ಕೋಬೇಕು. ಮಕ್ಳು ಯಾಕೆ ಬಂದಿಲ್ಲ, ನಾ ಯಾವಾಗ ಬರ್ತಾವ ಮಕ್ಕಳು ಅಂತೇಳಿ ನಾವು ಟೆನ್ಷನ್ ಮಾಡ್ಕೊಂಡು ಮಕ್ಕಳು. स्वागत है आपका मॉडल एक्सपीरियंस में। मैं मुजीबुर रहमान अफजलपुर। इंडी में बसों की किल्लत पर स्कूल के बच्चों का बड़ा एहतजाज, ट्रैफिक जाम, शहरी परेशान। इंडी के बस स्टैंड पर आज स्कूल के बच्चों ने बसों की कमी के खिलाफ जबरदस्त एहतजाज किया। बच्चों ने बस रोककर धरना दिया, जिसकी वजह से पूरा इलाका कहीं घंटों तक जाम रहा और शहरी अपने गाड़ियों में फंसे रहे। इस सूरत हाल ने लोगों को सख्त परेशानी में डाल दिया। बच्चों का कहना था कि इनके स्कूल की छुट्टी 4 बजे होती है, लेकिन बसों की कमी और बेतरतीबी की वजह से वो अक्सर रात 8 बजे तक घर पहुंचते हैं। वालिदैन भी बच्चों की यूं देर तक बस स्टैंड में रहने की वजह से बहुत फिक्रमंद हैं। बच्चों ने ये बताया कि जब वो कंट्रोल रूम में बस के वक्त के बारे में पूछने जाते हैं तो इन्हें डांट कर वापस भेज दिया जाता है, जिससे इनकी परेशानी और बढ़ जाती है। शहरियों ने इस सूरत हाल पर सख्त नाराजगी जाहिर करते हुए कहा कि अगर इंडी के एमएलए यशवंतराव गौड़ा पाटिल इस मसले पर संजीदगी से तवज्जो देंगे तो बच्चों की ये तकलीफ खत्म हो सकती है। लोगों का कहना है कि ट्रांसपोर्ट का ये मसला कई दिनों से बढ़ता जा रहा है, मगर इन पर कोई वाज़ा कदम नहीं उठाया जा रहा। एहतजाज के दौरान बस स्टैंड के आसपास गाड़ियों की तोइल कतारें लगी। शहरियों ने इंतजामिया से अपील की कि ये सिर्फ ट्रांसपोर्ट नहीं बल्कि बच्चों की हिफाजत और मुस्तकबिल का मामला है। कई घंटों जारी रहने वाले इस एहतजाज को आखिरकार जगदीश नेल्लूर पुलिस ने मौके पर पहुंचकर बच्चों को समझा बुझा कर खत्म कराया। पुलिस ने बच्चों को यकीन दिलाया कि वो इनकी शिकायत मुतालिका महकूमत तक पहुंचाई जाएगी। बच्चों का मुतालबा बिल्कुल सादा है, बस वक्त पर चलाई जाए ताकि वो जल्द और महफूज तरीके से अपने घरों को लौट सकें। इंडी में स्कूल के बच्चों की ये तकलीफ अब संगीन मसला बन चुकी है, जिसे फौरी तवज्जो की जरूरत है। इंडी में स्कूल के बच्चों की इस तकलीफ को देखकर सवाल यही बनता है कि आखिर इंडी की तरक्की की हालत क्या है। ಲೇಟ್ ಆಗ್ಯದ ಬಿಡ್ರಿ, ಪಬ್ಲಿಕ್ ತೊಂದರೆ ಆಗ್ತದ, ಮಕ್ಕಳು ಸಣ್ಣ ಸ್ವತಃ ಬರ್ತಾ ಇದು ಎಲ್ಲ ಕ್ಲೋಸ್ ಮಾಡ್ರಿ, ಅಲ್ಲೇ ಅವ್ರಿಗೆ ಹೋಗಿ ಮಾತಾಡೋಣ. ಬರ್ತಾರಿ ಬಸ್ಸಿಗೆ 6 ಗಂಟೆಗೆ ಬಂದು 3:50 ಬಸ್ ಸ್ಕೂಲ್ ಬಿಟ್ಟಿಂದ ಇಲ್ಲಿ 4:15 ಬಸ್ ಇರಬೇಕು. 4:15 ಬಿಡು, 5:15 ಇಲ್ಲ, 6:15 ಇಲ್ಲ, ಯಾವ ಬಸ್ಸು ಬಿಡುದಿಲ್ಲ. ನಮ್ಮ ಖೇಡ್ಗಿಗೆ ಮತ್ತು ಉಡ್ಚಾನ ಯಾವ್ದಾದ್ರೆ ಖೇಡ್ಗಿ ಬಸ್ ಅಂತೂ ಪ್ರತಿದಿನ ಹಿಂದಿನ ದಿನಾನೇ ಟೂಬ್ ಹೊಡೆದೈತ್ರಿ. ಇವತ್ತಿನ ದಿನ ಪಂಚರ್ ಆಗ್ಯದಂತಾರೆ. ಅವ್ರಿಗೆ ನಾವು ಅಲ್ಲಿ ಹೋಗಿ ಕೇಳೋಣ ಏನಂದ್ರು, ಬಸ್ ಅರೇಂಜ್ ಮಾಡ್ತೀವಿ ಅಂತ ಇವ್ರಂದ್ರು. ಡಿಪೋ ಮ್ಯಾನೇಜರಿಗೆ ಫೋನ್ ಹಚ್ಚಿ ಕೇಳೋಣ, ಅದು ಪಂಚರ್ ಆಗೈತಿ, ಅದು ರಿಪೇರಿ ಆದ್ಮ್ಯಾಗೆ ಬಿಡ್ತೀವಿ, ಅಲ್ಲಿ ತನಕ ಯಾವ ಬಸ್ ಬಿಡಕ್ ಆಗಂಗಿಲ್ಲ, ನಮ್ಮಲ್ಲಿ ಯಾವ ಬಸ್ ಇಲ್ಲ ಅಂತ ಹೇಳ್ತಾರೆ ಅವರು. ಪ್ರತಿದಿನಾನು ಹುಡುಗರು ಹಿಂಗೆ ಅಂತಂದ್ರೆ ಮುಂದಿನ 6 ಗಂಟೆಯಿಂದ
ರಾತ್ರಿ 9 ಗಂಟೆ ತನಕ ಮಕ್ಳು ಏನ್ ಮಾಡ್ಬೇಕು? ಮಕ್ಕಳ ಹತ್ರ ಏನು ಹೆಚ್ಚಿಗೆ ಅಮೌಂಟ್ ಇರ್ತೈತೆ? ನಾವೇ ಕೊಡೋಂಗಿಲ್ಲ ಪೇರೆಂಟ್ಸೇ. ಹೆಚ್ಚಿಗೆ ಊಟ ಏನ್ ಮಾಡ್ಬೇಕು? ಅವ್ರು 9 ಗಂಟೆ ತನಕ ಒಂದೇ ಟಿಫಿನ್ ನಾವು ಕೊಟ್ಟಿರ್ತೀವಿ, ಸ್ಕೂಲ್ ಒಳಗೆ ಬಂದು ಊಟ ಕೊಡ್ತಾರೆ. 9 ಗಂಟೆ ತನಕ ಊಟ ಇಲ್ಲ ಅಂದ್ರೆ ಮಕ್ಕಳು ಏನ್ ಮಾಡ್ಬೇಕು? ಊಟದ ಸಮಸ್ಯೆ ಆಯ್ತು. ಓದೋದು ಯಾವಾಗ ಮಾಡ್ಬೇಕು? 9 ಗಂಟೆ ಮಕ್ಕೊಂಡ್ಮ್ಯಾಗ 9 ಗಂಟೆಗೆ ಬಂದಿಂದ ಊಟ ಮಾಡಿ ಮಕ್ಕಳಕ್ಕೆ 10 ಗಂಟೆ ಆಕೈತಿ. ಬೆಳಗ್ಗೆ 5 ಗಂಟೆಗೆ ಎದ್ರೆ ಮಕ್ಕಳು ರೆಡಿ ಆಗಿ 6 ಗಂಟೆ ಬಸ್ಸಿಗೆ ಬರಕ್ ಆಕೈತಿ. ಊಟ ಯಾವಾಗ ಮಾಡ್ಬೇಕು? ನಿದ್ದೆ ಯಾವಾಗ ಮಾಡ್ಬೇಕು? ಮತ್ತೆ ಸ್ಟಡಿ ಯಾವಾಗ ಮಾಡ್ಬೇಕು? ಮೇನ್ ನಾಳೆ ಎಕ್ಸಾಮ್ ಅದಾವ. ಎಕ್ಸಾಮ್ ಟೈಮ್ದಾಗ ಇದೆ ಈ ಪ್ರತಿದಿನ ಈ 1 ತಿಂಗಳಾಯ್ತು ಯಾವುದೇ ಬಸ್ ಕರೆಕ್ಟ್ ಆಗಿ ಬಂದೇ ಇಲ್ಲ ನಮ್ಮ ಖೇಡಿಗೆ. ಒಂದಿನ ಉಡ್ಚಾನ್ ಬಸ್ಸಿಗೆ ಬರ್ತಾರೆ, ಅಲ್ಲಿಗೆ ನಾವು ಬೈಕ್ ಕಳಿಸ್ಬೇಕು ಮಕ್ಕಳಿಗೆ. ಬ್ರಾಡ್ಗಿ ಬಸ್ಸಿಗೆ ಬಂದು ಅದಕ್ಕೆ ಆಮೇಲೆ ನಾಗರಹಳ್ಳಿ ಬಸ್ಸಿಗೆ ಬರ್ತಾರೆ, ಅಲ್ಲಿಗೆ ಬೈಕ್ ಕಳಿಸ್ಬೇಕು. ಎಲ್ಲ ಹುಡುಗ್ಯಾರ ಅದಾರ. ಹುಡುಗಿಯರಿಗೆ ಡೈಲಿ ಎಲ್ಲರ ಮನೆಗೇನು ಬೈಕ್ ಇರ್ತಾವ್ರಿ? ಯಾರ ಮನೆಗೂ ಬೈಕ್ ಇರಂಗಿಲ್ಲ. ಒಬ್ಬರ ಮನೆಗೆ ಒಬ್ರಿಗೆ ಹೇಳಿ ಮಾಡಿ ಕಳಿಸ್ತೀವಿ. ಒಂದೊಂದು ದಿನ ಮನೆಗೆ ಯಾರು ಇರಂಗಿಲ್ಲ. ಬೇರೆದವ್ರಿಗೆ ಅವ್ರಿಗೆ ನಾವು ಮನೆಯಾಗಿದ್ದು ನಾವು ಟೆನ್ಷನ್ ಮಾಡ್ಕೋಬೇಕು. ಮಕ್ಳು ಯಾಕೆ ಬಂದಿಲ್ಲ, ನಾ ಯಾವಾಗ ಬರ್ತಾವ ಮಕ್ಕಳು ಅಂತೇಳಿ ನಾವು ಟೆನ್ಷನ್ ಮಾಡ್ಕೊಂಡು ಮಕ್ಕಳಿಗೆ ಎಲ್ಲರಿಗೆ ಎಲ್ಲ ಅವ್ರಿಗೆ ಫೋನ್, ಮಕ್ಕಳೆಲ್ಲ ಬೇರೆದವ್ರ ಫೋನಿಲ್ಲೇ ಫೋನ್ ಹಚ್ಚಿ ನಮಗೆ ಹೇಳ್ದಾಕ ನಾವು ಬೇರೆ ಬೈಕ್ ಕೊಟ್ಟು ಕಳಿಸ್ಬೇಕು ಅವರಿಗೆ. ಪ್ರತಿದಿನ ಇದೆ ಗರ್ಲ್ಸ್ ಪ್ರಾಬ್ಲಮ್. ಗರ್ಲ್ಸ್ ಆದ್ರೆ ಆಧಾರ್ ಕಾರ್ಡ್ ಐತಿ, ಅದಕ್ಕೆ ಇದಕ್ಕೆ ಬರ್ತಾರೆ. ನಾಗರಹಳ್ಳಿ ಬಸ್ಸಿಗೆ ಉಡ್ಚಾನ್ ಬಸ್ಸಿಗೆ ಬರ್ತಾರೆ. ಬಾಯ್ಸ್ ಏನ್ ಮಾಡಬೇಕು? ಬಾಯ್ಸ್ ಹುಡುಗರಿಗೆ ಆಧಾರ್ ಕಾರ್ಡ್ ಇರಲ್ಲ, ಹೆಚ್ಚಿಗೆ ಅಮೌಂಟ್ ಪಾಸ್ ಇರಂಗಿಲ್ಲ. ಹೆಚ್ಚಿಗೆ ಅಮೌಂಟ್ ಕೊಟ್ಟು 35 ರೂಪಾಯಿ ಕೊಟ್ಟು ನಾಗರಹಳ್ಳಿ ಬಸ್ಸಿಗೆ ಬರ್ಬೇಕಾ ಇಲ್ಲ ಉಡ್ಚಾನ್ ಬಸ್ಸಿಗೆ ಬರ್ಬೇಕು? ಅಮೌಂಟ್ ಇಲ್ಲ ಸಲಾಗಿ ಅವ್ರು ಏನ್ ಮಾಡ್ತಾರೆ? ಪ್ರತಿದಿನ 9 ಬಸ್ಸಿಗೆ ಬರ್ತಾರೆ. ಮನೆ ಅಲ್ಲಿ ಊರೊಳಗೆ ಖೇಡಿ ಇಲ್ಲಿ 7:30 ಬಿಟ್ರು ಖೇಡಿಗೆ 9 ಬಸ್ಸಿಗೆ ಅವ್ರು ಇರ್ತಾರೆ ಹುಡುಗರು. ಅವ್ರದ್ದು ಹೆಂಗೆ ಮಾಡಬೇಕು? ಹುಡುಗಿಯಾರ ಒಂದು ಸಮಸ್ಯೆ ಆದರೆ ಹುಡುಗರದ್ದು ಒಂದು ಸಮಸ್ಯೆ. ಬೆಳಗ್ಗೆ 6 ಗಂಟೆಗೆ ಮನೆಗೆ ಬಿಡ್ತಾರೆ. ಸ್ಕೂಲ್ ಆಗೋದು 9ಕ್ಕೆ ಸ್ಕೂಲ್ ಚಾಲು ಆದ್ರೂ ಮನೆಯಾಗಿಂದ 6 ಗಂಟೆಗೆ ಬಸ್ ಬಿಡಬೇಕು. 6 ಗಂಟೆಗೆ ಬರ್ಬೇಕಂದ್ರೆ ಪ್ರತಿದಿನ 5 ಗಂಟೆಗೆ ಎದ್ದಾಗ್ರೆ 6 ಗಂಟೆಗೆ ಬರ್ತಾರೆ. ಇಷ್ಟು ಸಮಸ್ಯೆ ಇದ್ರು ಇವತ್ತು ಬಸ್ ಕೇಳಿದ್ರು ಅವ್ರು ಹಂಗೆ ಹೇಳ್ತಾರೆ. ಒಂದು ಸ್ವಲ್ಪ ಮಾತಾಡಿ ಮಕ್ಕಳು ಸಲುವಾಗಿ ಬಸ್ ಕರೆಕ್ಟಾಗಿ ಬಿಡ್ಲಿ. ನಾವೇನು ಒಂದಿನ ಬರ್ತೀವಿ, ನಮ್ದೇನು ಒಂದಿನ ಸಮಸ್ಯೆ ಇರ್ತದೆ, ನಾವು ಹೆಂಗಾರ ಹೋಗ್ತೀವಿ ಹೋಗಿ ಮಕ್ಕಳಿಗೆ ಏನು ಡೈಲಿ 1 ವರ್ಷ ಪೂರ್ತಿನ ಹಂಗೆ ಆಗಿದ್ರೆ ಹೆಂಗೆ ಮಕ್ಕಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಪೂರ್ತಿನೇ ಅವ್ರ ಮೇಲೆ ಪರಿಣಾಮ ಬೀರ್ತೈತಿ. ಇದು ಒಂದೇ ಸ್ಕೂಲ್ ಒಳಗೆ ಚೆಂದಾಗಿ ಓದಕ್ಕೆ ಆಗಂಗಿಲ್ಲ, ಸರಿಯಾಗಿ ನಿದ್ದಿರ್ಲಿಕ್ಕೆ ಓದೋದು ಹೆಂಗೆ ಮಾಡ್ತಾರೆ ಅವ್ರ ಮಕ್ಕಳು? ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಂಡಿ ಶಾಖೆ ವತಿಯಿಂದ ಇವತ್ತು ಉಡ್ಚಾನ್ ಮತ್ತು ರಾಡ್ಗಿ ಖೇಡಿಗೆ ಬಸ್ಸಿನ ಅಣಿವಾರ ಇದು 3 ತಿಂಗಳವಾಗಿ ಸತತವಾಗಿ ನಾವು ಡಿಪೋ ಮ್ಯಾನೇಜರ್ ಅವರಿಗೆ, ಕಂಟ್ರೋಲ್ ಅವರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಹೇಳಿದ್ರು ಕೂಡ ಅವರು ಒಟ್ಟು ಕೇರ್ಲೆಸ್. ಬೆಳಗ್ಗೆ ಇವತ್ತು ದಾವಣಗೆರೆಯಿಂದ ಬಂದಿದ್ದ ಬಸ್ಸು, ಇದೇ ವಿದ್ಯಾರ್ಥಿಗಳು ಆದರ್ಶ್ ಸ್ಕೂಲ್ ಹತ್ರ ವಿದ್ಯಾರ್ಥಿಗಳು ನಿಂತಿದ್ರು. ಅವಾಗ ಈ ಕಂಟ್ರೋಲರ್ ಇವರಿಗೆ ಹೋಗಿ ಕೇಳಿದ್ವಿ, ಡ್ರೈವರ್ ಏನಂತಾರೆ ಅಂತ, ಯಾರು ಏನು ಮಾಡ್ಕೋತಾರೆ ಮಾಡ್ಕೊಳ್ಳೋಳೆ ಅಂತ. ಇವಾಗ ಹೇಳಿದ್ರೆ ಸ್ವಾಮಿ ಯಾರು ಏನು ಮಾಡ್ಕೊತಿದ್ರಂತ ಡಿಪೋ ಮ್ಯಾನೇಜರ್ ಪತ್ತೆ ಇಲ್ಲ, ಡ್ರೈವರ್ ಕಂಡಕ್ಟರ್ ಕೂಡ ಪತ್ತೆ ಇಲ್ಲ, ಒಬ್ಬ ಕಂಟ್ರೋಲರ್ ಕೂಡ ಪತ್ತೆ ಇಲ್ಲ. ಅಲ್ಲಿ ಕಂಟ್ರೋಲರ್ ಹೋಗಿ ಕಿಲಿ ಹಾಕಿವಿ, ಅವಾಗ ಕೂಡ ಒಬ್ರು ಕೇಳ್ತಾ ಇಲ್ಲ. ಎಲ್ಲಿದ್ರೆ ಎಲ್ಲರೂ ವಿದ್ಯಾರ್ಥಿಗಳ ಹಣೆ ಬರ ಇವ್ರಿಗೆ ಕೇಳಿಸ್ತಾ ಇಲ್ವಾ? ವಿದ್ಯಾರ್ಥಿಗಳ ಕೂಗು ಇವ್ರಿಗೆ ಕೇಳಿಸ್ತಾ ಇಲ್ವಾ? 3 ತಿಂಗಳಿಂದ 3 ತಿಂಗಳ ಸತತವಾಗಿ ಡಿಪೋ ಮ್ಯಾನೇಜರ್ ಹೋಗಿ ನಾನು ಕಮೆಂಟ್ ಕೊಟ್ಟಿನಿ, ನಾನು ಲೆಟರ್ ಕೊಟ್ಟಿನಿ. ದಿನ ಪ್ರತಿ ಸಲ ಲೆಟರ್ ಕೊಡು ಅಂತ ಹೇಳ್ತಾರೆ, ಪ್ರತಿ ಸಲ ಅರ್ಜಿ ಕೊಡು ಅಂತ ಹೇಳ್ತಾರೆ. ಒಂದು ನಿಮಿಷ, ಪ್ರತಿ ಸಲ ಲೆಟರ್ ಕೊಡು ಅಂತಾರೆ, ಪ್ರತಿ ಸಲ ಅರ್ಜಿ ಕೊಡು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಡಿಪೋ ಮ್ಯಾನೇಜರ್ ಇಲ್ಲಿ ಬರುವಂತ ಜನ ಹೋರಾಟ ಮುಗಿಸಲ್ಲ. ಇವರು ಏನೇ ಹೇಳಿದ್ರು ಕೂಡ ನಾವು ಕೇಳಲ್ಲ. ಆದ್ರೆ ಕಂಟ್ರೋಲರ್ ಹೇಳ್ತಾರೆ, ನಿಮ್ಮ ಅವ್ವಪ್ಪ ಇದೇ ಮಾಡಕ್ಕೆ ಕಳಿಸ್ತಾರೆ, ನಿಮಗೆ ದಿನ ಇದೇ ಮಾಡ್ತಿರಲ್ಲ ಬಂದು ಅಂತ ಕೇಳ್ತಾರೆ. ನಮ್ಮ ಅವ್ವಪ್ಪ ಏನೇ ಮಾಡಲ್ಲ ಕ್ರಿ ಸ್ವಾಮಿ, ನೀವು ಬಂದು ಕರೆಕ್ಟ್ ಸರಿಯಾದ ಸಮಯಕ್ಕೆ ಬಸ್ ಬಿಟ್ರೆ ನಾವ್ಯಾಕೆ ಬಸ್ ಸ್ಟಾಪ್ ಮಾಡ್ತಿದ್ವಿ? ನಮ್ಗೇನು ಅನ್ಕತ್ತೆ? ನಾವು ಸ್ಕೂಲ್ ನಮ್ಮದು 3:20 ಬಿಟ್ಟಿದೆ. ನೀವೇ ಹೇಳಿ ಇವಾಗ ಎಷ್ಟಾಗಿದೆ ಟೈಮು? 6 ಗಂಟೆ ಸಮಯ ಆಗಿದೆ. 3 ತಾಸು ಎಲ್ಲಿ ಹೋದ್ರು ನಮ್ಮ ವಿದ್ಯಾರ್ಥಿ ಇಷ್ಟೊತ್ತು. ಇವಾಗ ಮುಂಜಾನೆ 6 ಗಂಟೆ ನಮ್ಮ ಹುಡುಗ 6 ಗಂಟೆಗೆ ಬಂದಾನೆ. ಇವನು 10 ವರ್ಷ ಹುಡುಗ, ನಾನು ಬಿಡು ನಾನು ದೊಡ್ಡವಿದ್ದೀನಿ. ಇವನು 10 ವರ್ಷದ ಹುಡುಗ ಇಷ್ಟೊತ್ತು ಏನು ಮಾಡೋದಪ್ಪ? ಎಲ್ಲಿ ತಿರ್ಗಾಡ್ದು ಇಂಡಿ ರೌಂಡ್ ಹೊಡೆದು ಬಂದ? ಇವ್ರು ಕಂಟ್ರೋಲರ್ ಹೇಳ್ತಾರೆ ನೀವು ಸೈರಾಗಿ ತಿರ್ಗಾಡಿ ಉಪಯೋಗ ಮಾಡ್ತೀರಿ ಅಂತ ಹೇಳ್ತಾರೆ. ಆದರೆ ಈ ಹುಡುಗ ಸೈರಾಗಿ ತಿರ್ಗಾಡ್ತಾನೆ ಇಂಡಿ ಒಳಗೆ. ಅಲ್ಲಿ 3 ಗಂಟೆಗೆ ಸ್ಕೂಲ್ ಬಿಟ್ರೆ ಇಲ್ಲಿ 6 ಗಂಟೆ ಆಗೈತಿ. ಇಷ್ಟೊತ್ತ ನಾವು ಇಷ್ಟೇ ತಿಳ್ಕೊಬೇಕು ನಮ್ಮ ಇಂಡಿ ತಾಲೂಕಿನ ಹಣೆ ಬರ ಏನಿದೆ ಅಂತ. ಸರಿಯಾದ ಸಮಯಕ್ಕೆ ನಗರ ಸಾರಿಗೆ ಇದೆ, ಸಿಟಿ ಸಾರಿಗೆ ಇದೆ. ನಗರ ಸಾರಿಗೆ ಬಸ್ ಕೂಡ ಒಂದು ಸರಿಯಾಗಿ ಓಡ್ತಾ ಇಲ್ಲ. ಈ ಕಡೆ ಸಾಲುಡಿಗೆ ನಗರ ಪ್ರತಿಯೊಂದು ಹಳ್ಳಿಯೂ ಕೂಡ ಬಸ್ಸಿನ ಸಮಸ್ಯೆ ಇದೆ. ಈ ನಮ್ಮ ಮಾನ್ಯ ಶಾಸಕರಾದ ಯಶವಂತರಾಯಗೌಡರು ಈ ಸಮಸ್ಯೆಯನ್ನು ಅತಿ ಶೀಘ್ರವಾಗಿ ಕ್ರಮ ಕೈಗೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಒಂದು ವೇಳೆ ಈ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದಲ್ಲಿ ಇಂಡಿ ಪೂರಾ ಪ್ರತಿಭಟನೆ ಮಾಡುತ್ತೇವೆ. ಇಂಡಿ ತಾಲೂಕಿನಾದ್ಯಂತ ವಿದ್ಯಾರ್ಥಿಗಳನ್ನು ಸೇರಿಸಿ ಉಗ್ರವಾದ ಹೋರಾಟ ಮಾಡುತ್ತೇನೆ ಎಂದು ತಿಳಿಸುತ್ತೇನೆ. ಈಗ ಮನೆಗೆ ಹೋಗ್ತೀವ್ರಿ ಜಿನ್ನ ನಡ್ಕೊತ ಹೋಗ್ಬೇಕ್ರಿ. ಬೆಳಿಗ್ಗೆ ಎಷ್ಟು ಗಂಟೆ ಬರ್ತೀರಿ? ನಸಿಕಿನ ಬರ್ತೇವ್ರಿ. ರಾತ್ರಿ 9 ಗಂಟೆ ನಮ್ ಹೊಟ್ಟಿ ಪಾಡ ಹಂಗತ್ರಿ. ಹೋಗ್ತೇವೆ ಬರ್ಯಾದ ಹಂಗ್ರಿ. ಪೇಪರ್ ಅವ್ರಿ ಮತ್ತೆ ನಾಳೆ ಪೇಪರ್ ಅವ್ರಿ ಹಂಗ್ ಬರ್ಯಾದ್ರೇನು ಬಿಡಲ್ಲಾಗ್ಯಾರಿ. ದಿನ ಇದೆ. ಈ ಸದ್ ಒಂದು ಬಸ್ ಬಿಟ್ಟಾರಿ, ನಾವು ಹಟ್ಕ ಹೋಗಿಲ್ರಿ. ಅದಕ್ಕಂದ್ರೆ ಅಲ್ಲಿ ಬಸ್ ಬಿಟ್ಟಿರೋದು ಇವತ್ತೊಂದ್ ದಿವ್ಸ ಬಿಡ್ತಾರಿ, ನಾಳೆ ಹಂಗೆ ಮಾಡ್ತಾರಿ. 3 ದಿವ್ಸ ಆದ್ರಿ ಇದು. ನಾಳೆ ಮತ್ತೆ ಇದೇ ಪ್ರಶಸ್ತಿ ಬರ್ತಾರೆ. ಸಾಹೇಬ ವಿನಂತಿ ಮಾಡಿ ಹೇಳ್ತೀನಿ ನಿಮ್ಗೆ, ಡಿಪಿ ಮ್ಯಾನೇಜರ್ಗೆ ಕಳ್ಸ್ರಿ. ಈ ಹುಡುಗರದು ಮಕ್ಕಳು ಆದವ, ಅವ್ನಿಗೆ ಮಕ್ಕಳು ಆದವ ಇಲ್ಲಿ ಕೇಳ್ರಿ. ಪಾಪ ಇವ್ರಿಗೆ ಮಕ್ಕಳನ್ನ ಅವನಿಗೆ ಮಕ್ಕಳೇ ಇರ್ಬೇಕಲ್ಲ. ಡಿಪಿ ಮ್ಯಾನೇಜರ್ ಕಳ್ಸ್ರಿ, ಮಾತಾಡ್ರಿ. ಚರ್ಚನ್ಗೆ ಸಾಲಿರಿ, ಚರ್ಚನ್ಗೆ 10 ಮಿನಿಟ್ಗೆ ಒಂದೊಂದು ಬಸ್ ಬಿಡ್ತಾನೆ. ಪಾಪ ಹಳ್ಳ್ಯಾಗ ಗಾಡಿ ಬಿಡ್ಬೇಕಿಲ್ಲ ಪಾಪ. ಹುಡುಗರದ ಪರಿಸ್ಥಿತಿ ಏನಾಗ್ತದ? ಅವನಿಗೆ ಮಕ್ಕಳು ಅದಾವಲ್ರಿ, ಇವ್ನಿಗೆ ಮಕ್ಕಳು ಅದಾವ ಗೊತ್ತಲ್ರಿ. ಸಣ್ಣ ಕೂಸ್ಗಳು
ಏನ್ ಮಾಡ್ಬೇಕು ಹೇಳಿ ನೋಡು, ತಾಯಿ ತಂದೆ ಏನ್ ಮಾಡ್ಬೇಕ್ರಿ? ಒಂದ್ ದಿವಸ ಇಲ್ರಿ ಕಂಟ್ರೋಲ್ ರೂಮಿಗೆ ಹೋಗೋಣ ಬೈದ್ ಕಳಿಸ್ತಾರಿ ಯಾರು ಬೈತಾರ್ರಿ? ಕಂಟ್ರೋಲ್ ಅಂಕಲ್ಗಳ್ರಿ ಶರ್ಟಿಲ್ಲೇ ಹೋಗೋ ಅಲ್ಲಿ ಬರ್ತೈತಿ ಮತ್ತ ಮಕ್ಕಳು ಇಷ್ಟ ಅಂದ್ರೆ ಯಾರು ಕೇರ್ ಬಿ ತೊಳಲ್ರಿ ಹೂ ಅತ್ತಾರಿ ಹೋಗತ್ತಾರಿ ಯಾವಾಗ ಬರ್ತ ಟೈಮರ್ ಹೇಳಂದ್ರೆ ಅದು ಬಿ ಟೈಮ್ ಹೇಳಲ್ರಿ ಅವ್ರು ಬರೇ ಬರ್ತಾರ